ಹಿರಿಯ ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿ ಇದ್ದಾರೆ. ಈ ಬಾರಿ ಅವರು ತಮ್ಮ ಆಡಳಿತಾತ್ಮಕ ಕೆಲಸಗಳಿಂದಲ್ಲ, ಬದಲಾಗಿ ತಮ್ಮ ವೈಯಕ್ತಿಕ ಜೀವನದ ಕಾರಣದಿಂದ ಚರ್ಚೆಯಲ್ಲಿ ಇದ್ದಾರೆ. ಮಧ್ಯಪ್ರದೇಶ ಕೇಡರ್ನ ಅಧಿಕಾರಿ ಇದೀಗ 3ನೇ ಬಾರಿಗೆ ಹಸೆಮಣೆ ಏರಿದ್ದಾರೆ. ವಿಶೇಷ ಅಂದ್ರೆ ಅವಿ ಪ್ರಸಾದ್ ಅವರ ಈ ಹಿಂದಿನ ಇಬ್ಬರು ಪತ್ನಿಯರು ಕೂಡ ಐಎಎಸ್ ಅಧಿಕಾರಿಗಳೇ ಆಗಿದ್ದು, ಪ್ರಸ್ತುತ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ವರದಿಗಳ ಪ್ರಕಾರ 2014ರ ಬ್ಯಾಚಿನ ಐಎಎಸ್ ಅಧಿಕಾರಿ ಅವಿ ಪ್ರಸಾದ್ 2017ರ ಬ್ಯಾಚಿನ ಐಎಎಸ್ ಅಧಿಕಾರಿ ಅಂಕಿತಾ ದಕ್ರೆ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಫೆಬ್ರವರಿ 11, 2026ರಂದು ಕುನೋದ ಹೋಟೆಲ್ ಒಂದರಲ್ಲಿ ಮದುವೆ ನಡೆದಿದೆ ಎನ್ನಲಾಗ್ತಾ ಇದೆ. ಇದು ಅತ್ಯಂತ ಖಾಸಗಿ ಸಮಾರಂಭವಾಗಿದ್ದು, ಕೇವಲ ಕುಟುಂಬಸ್ಥರು ಮಾತ್ರ ಭಾಗಿಯಾಗಿದ್ರು. ನೂತನ ವಧು ಅಂಕಿತಾ ದಕ್ರೆ ಅಶೋಕ್ ನಗರ ಮೂಲದವರು. ನಿವೃತ್ತ ಆಹಾರ ಅಧಿಕಾರಿಯ ಮಗಳಾದ ಇವರು ಪ್ರಸ್ತುತ ರಾಜ್ಯ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿಯಾಗಿದ್ದಾರೆ. ಅವಿ ಪ್ರಸಾದ್ ಅವರ ವೈಯಕ್ತಿಕ ಜೀವನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ವಿಷಯವಾಗಿದೆ. ಮೊದಲ ಪತ್ನಿ ಅವಿ ಪ್ರಸಾದ್ ಮೊದಲು 2014ರ ಬ್ಯಾಚಿನ ಐಎಎಸ್ ಅಧಿಕಾರಿ ರಿಜು ಬಾಫ್ನಾ ಅವರನ್ನ ಮದುವೆಯಾಗಿದ್ರು. ವಿಚ್ಛೇದನದ ನಂತರ ರಿಜು ಬಾಫ್ನಾ ಪ್ರಸ್ತುತ ಶಾಜಪುರ ಜಿಲ್ಲಾಧಿಕಾರಿಯಾಗಿದ್ದಾರೆ. ಎರಡನೇ ಪತ್ನಿ 2016ರ ಬ್ಯಾಚಿನ ಐಎಎಸ್ ಅಧಿಕಾರಿ ಮಿಶಾ ಸಿಂಗ್ ಅವರನ್ನ ವರಿಸಿದ್ರು. ಸುಮಾರು 4 ವರ್ಷಗಳ ದಾಂಪತ್ಯದ ಬಳಿಕ ಇವರು ಬೇರ್ಪಟ್ಟರು. ಮಿಶಾ ಸಿಂಗ್ ಸದ್ಯ ರತ್ಲಂ ಜಿಲ್ಲಾಧಿಕಾರಿಯಾಗಿದ್ದಾರೆ. ಮೂಲತಃ ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯವರಾದ ಅವಿ ಪ್ರಸಾದ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 13ನೇ ರ್ಯಾಂಕ್ ಪಡೆದ ಪ್ರತಿಭಾವಂತ. ಐಎಎಸ್ ಸೇವೆಗೆ ಸೇರುವ ಮುನ್ನ ಆರ್ಬಿಐನಲ್ಲೂ ಕೂಡ ಕೆಲಸ ಮಾಡಿದ್ರು. ಕಡ್ನಿ ಜಿಲ್ಲಾಧಿಕಾರಿಯಾಗಿದ್ದಾಗ ಅಪೌಷ್ಟಿಕತೆ ನಿವಾರಣೆ ಮತ್ತು ಜನಪರ ಕೆಲಸಗಳ ಮೂಲಕ ಹೆಸರುವಾಸಿಯಾಗಿದ್ರು. ಸದ್ಯ ಅವರು ಮಧ್ಯಪ್ರದೇಶದ ಉದ್ಯೋಗ ಖಾತ್ರಿ ಮಂಡಳಿಯ ಸಿಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮದುವೆ ಎಂಬುದು ಸಂಪೂರ್ಣವಾಗಿ ವೈಯಕ್ತಿಕ ವಿಚಾರವಾಗಿದ್ದು, ಈ ಬಗ್ಗೆ ಅವಿ ಪ್ರಸಾದ್ ಅಥವಾ ಅಂಕಿತಾ ದಕ್ರೆ ಯಾವುದೇ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ ಎನ್ನಲಾಗ್ತಾ ಇದೆ.